ಯಾವ್ದಾದ್ರು KFC ಔಟ್ಲೆಟ್ಗೆ ಹೋದ್ರೆ ಈ ತರ ದೊಡ್ಡದಾಗಿ ಬ್ರ್ಯಾಂಡಿಂಗ್ ನೋಡ್ತೀರಾ, ಆದ್ರೆ ಆ ಸ್ಟೋರೇಜ್ ಏರಿಯಾ ನೋಡಿದೀರಾ, ಆ ಕಿಚನ್ ನೋಡಿದೀರಾ? ಒಂದ್ಸರಿ ಹೋಗಿ ನೋಡಿ ಗೊತ್ತಾಗುತ್ತೆ ನಿಮಗೆ ಆ KFC ಕತೆ ಏನು ಅಂತ. ಸ್ನೇಹಿತರೆ, KFC ಹಿಂದೆ ಇರೋ ಚಿಕ್ಕ ಅಕ್ಷರಗಳನ್ನು ನೀವು ಓದಿದ್ದೀರಾ? ನೀವು ತಿಂತಾ ಇರೋದು ಫ್ರೆಶ್ ಮಾಂಸನ ಅಥವಾ ಫ್ರೋಸನ್ ವಿಷಾನ? ಒಂದು ಮೀಲ್ ಬೆಲೆ 500 ರೂಪಾಯಿ ಆದ್ರೆ ಅದು ಪುಕ್ಸಟೆ ಪೆಪ್ಸಿ ಜೊತೆಗೆ ನಿಮ್ಮ ಲೈಫ್ ಬೆಲೆ ನಿಮಗ್ ಗೊತ್ತಾ? ನೀವು KFC ಪ್ರಿಯರ? ನೀವು ಪದೇ ಪದೇ KFC ಆರ್ಡರ್ ಮಾಡ್ತೀರಾ? ಚೆನ್ನಾಗಿ ಗೊತ್ತು. ನಿಮ್ಮ ಮನೇಲಿ ಮಕ್ಕಳೆಲ್ಲ KFCಗೆ ಅಡಿಕ್ಟ್ ಆಗಿದ್ದಾರೆ. ಯಾಕೆ ಗೊತ್ತಾ? ಈ KFC ನಲ್ಲಿ ಮೋನೋಸೋಡಿಯಂ ಗ್ಲೂಟಮೇಟ್ ಅಜಿನೋಮೋಟೊ ಅಂತ ಒಂದು ಕೆಮಿಕಲ್ ಇರುತ್ತೆ. ಆ ಕೆಮಿಕಲ್ ಇಂದ ಅಡಿಕ್ಷನ್ ಡೆವಲಪ್ ಆಗುತ್ತೆ ಮಕ್ಕಳಿಗೆಲ್ಲ. ವೆಡ್ನೆಸ್ಡೇ ಆಫರ್ ಅಂತೆ, ಅವತ್ತೋಗಿ ಚಿಕನ್ ತಿಂದ್ರೆ 350 ರೂಪಾಯಿಗೆ 12 ಪೀಸ್ ಕೊಡ್ತಾನಂತೆ, ಅದು ಬೋನ್ಲೆಸ್ ಅಂತೆ. ಆಫರ್ ಅಂತ ಹೋಗಿ ನೀವೆಲ್ಲ ಸಫರ್ ಆಗ್ತಾ ಇದೀರಾ. ಸೊ ಈ ಒಂದು KFC ತಿಂದಾಗ ಮೈಗ್ರೇನ್ ಆಗುತ್ತೆ, ಹೊಟ್ಟೆ ಬ್ಲೋಟಿಂಗ್ ಆಗುತ್ತೆ, ಪದೇ ಪದೇ ತಿಂದಾಗ ಹೊಟ್ಟೆಯಲ್ಲಿ ಅಲ್ಸರ್ಸ್ ಆಗುತ್ತೆ, ಮತ್ತೆ ಲೀಕಿ ಗಟ್ ಸಿಂಡ್ರೋಮ್ ಆಗುತ್ತೆ. KFC ಹಿಂದೆ ಬರೆದಿದ್ದ ಪ್ಯಾಕ್ ಮೇಲೆ ಗರ್ಭಿಣಿಯರು ಮತ್ತು ಮಕ್ಕಳು ಇದರಿಂದ ದೂರ ಇರಬೇಕು ಅಂತ. ಆದರೆ ಈ KFC ನ ಮಕ್ಕಳು ಪದೇ ಪದೇ ತಿಂತಾ ಇದ್ದಾರೆ, ಅಡಿಕ್ಷನ್ ಆಗ್ತಾ ಇದ್ದಾರೆ, ಮಕ್ಕಳಿಗೆ ಬರಬಾರದ ಕಾಯಿಲೆ ಬರ್ತಾ ಇದೆ. ಈ KFC ಚಿಕನ್ ನ ಸ್ಟೋರ್ ಮಾಡೋ ಕಿಚನ್ಗಳು, ಡೀಪ್ ಫ್ರೀಜರ್ಸು ಮತ್ತೆ ಆ ಗಲೀಜ್ ಕಿಚನ್ನು, ಆ ಕೊಳಚೆ ಕಿಚನ್ನು ಇತ್ತೀಚೆಗಷ್ಟೇ ವರದಿ ಮಾಡಿದ್ದಾರೆ. KFC ಚಿಕನ್ ಮಾಡಕ್ಕೆ ಎಲ್ಲಿಂದ ತರ್ತಾರೆ ಗೊತ್ತಾ? ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸತ್ತು ಕೋಳಿಗಳನ್ನ ಡೀಪ್ ಫ್ರೀಜರ್ ಅಲ್ಲಿ ಇಟ್ಟು ತೂಕ ಜಾಸ್ತಿ ಮಾಡಕ್ಕೆ ಅದಕ್ಕೆ ಸೋಡಿಯಂ ಕ್ಲೋರೈಡ್ ಇಂಜೆಕ್ಷನ್ಸ್ ಕೊಟ್ಟು ಮತ್ತೆ ಆಂಟಿಬಯೋಟಿಕ್ಸ್ ಕೊಟ್ಟಿರ್ತಾರೆ ಈ ಚಿಕನ್ಗಳಿಗೆ. ನೀವು ಚಿಕನ್ ತಿನ್ಬೇಕಾ, ಮಟನ್ ತಿನ್ಬೇಕಾ? ಫ್ರೆಶ್ ಆಗಿ ಚಿಕನ್ ನ ಮಟನ್ ನ ಖರೀದಿ ಮಾಡಿ, ನಿಮ್ಮ ಮನೆಯಲ್ಲಿ ಕುಕ್ ಮಾಡಿ. ನಿಮ್ಮ ಆರೋಗ್ಯಕ್ಕೆ ನೀವೇ ಜವಾಬ್ದಾರಿ. ಮಕ್ಕಳ ಆರೋಗ್ಯ ಕಾಪಾಡಿ, ದೇಶನ ಕಾಪಾಡಿ. ಥ್ಯಾಂಕ್ ಯು. ನಾನು ನಿಮ್ಮ ಡಾಕ್ಟರ್ ಪರಮೇಶ್ವರ CM, ಐ ಸ್ಪೆಷಲಿಸ್ಟ್ ಮತ್ತು ಗಟ್ ಸ್ಪೆಷಲಿಸ್ಟ್, ಸ್ಮೈಲ್ಸ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಎಂಟರಾಲಜಿ, ಯಶವಂತಪುರ, ಬೆಂಗಳೂರು.